ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ನೋಡಿ ಗುರುಪೂರ್ಣಿಮೆ ಅಲ್ವಾ, ಅದಕ್ಕೋಸ್ಕರ ಗುರುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಗುರುಗಳ ಆಶೀರ್ವಾದ ಸಿಗಲಿ ಅಂತ ಹೇಳಿಬಿಟ್ಟು ಇವತ್ತು ಗುರುಗಳ ಫೋಟೋವನ್ನು ತೋರಿಸ್ತಾ ಇದ್ದೀನಿ. ಇವರು ಗುರು ಸಿದ್ಧಲಿಂಗೇಶ್ವರ. ನಾನು ಸಿದ್ಧಲಿಂಗೇಶ್ವರರ ವಚನಗಳನ್ನು ಬರೆದಿದ್ದೀನಿ. ಆ ವಚನಗಳು ಹೇಗಿವೆ ಅಂತ ನೀವೇ ಕೇಳಿ, ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಸಿದ್ಧಲಿಂಗ ಗುರುವೆ ಅಂತ ಏನಾದರೂ ನಿಮ್ಗೆ ಯಾವ ಒಂದು ಹೆಸರು ಇಷ್ಟ ಆಗುತ್ತೋ ಆ ಥರ ಕಮೆಂಟ್ ಬರೀರಿ, ಓಕೆನಾ? ಮತ್ತು ಈ ಒಂದು ವಚನಗಳನ್ನು ಬರೆಯಲು ನನಗೆ ಹೇಗೆ ಒಂದು ಸ್ಫೂರ್ತಿಯಾಗಿದ್ದಪ್ಪ ಅಂದರೆ, ನಾವು ಚಿಕ್ಕವರಿರ್ತಾ ಸ್ಕೂಲಿಗೆ ಹೋಗುವಾಗ 1-2ನೇ ಕ್ಲಾಸ್ ಇರ್ತಾ ಈ ಕನ್ನಡ ಪಾಠವನ್ನು ಓದಲಿಕ್ಕೆ ಹೇಳ್ತಾರಲ್ವ ಟೀಚರ್ಸು. ಆವಾಗ ಅಕ್ಷರವನ್ನು ಕೂಡಿಸಿ ಹೇಳ್ತಾ ಇರ್ತೀವಲ್ವ, ಆವಾಗಿಂದ ನಮ್ಮ ಮನೇಲಿ ಏನು ಮಾಡ್ತಾಯಿದ್ರು ಅಂದರೆ, ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ 1 ತಿಂಗಳು ಬೆಳಗ್ಗೆ ಸಂಜೆ ಸಿದ್ಧಲಿಂಗೇಶ್ವರನ ಪುರಾಣದ ಒಂದು ಪುಸ್ತಕವನ್ನು, ಸಿದ್ಧಲಿಂಗೇಶ್ವರ ಪುರಾಣ ಅಂತ ಒಂದು ಬುಕ್ ಸಿಗುತ್ತೆ ಶಾಪ್ಗಳಲ್ಲಿ, ಅದನ್ನು ಪೂಜೆಗೆ ಇಟ್ಬಿಟ್ಟು ಅದನ್ನು ಓದೋದು. ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಓದಬೇಕಾಗಿತ್ತು. ಅಥವಾ ಟೈಮ್ ಇರಲಿಲ್ಲ ಅಂದರೆ ಸಂಜೆನಾದರೂ ಓದಲೇಬೇಕು. ಅದು ಸ್ನಾನ ಮಾಡಿಕೊಂಡು ಮಡಿಯಿಂದ ಒಂದು ಸಿದ್ಧಲಿಂಗೇಶ್ವರನ ಪುರಾಣವನ್ನು ಓದಬೇಕಾಗಿತ್ತು. ಆಗ ನನ್ನ ತಾಯಿ ಹೇಳ್ತಾಯಿದ್ರು, ನೀ ಹೇಗಿದ್ರು 2ನೇ ಕ್ಲಾಸ್ ಅಲ್ವಾ, ನಿಂಗೆ ಓದೋದಕ್ಕೆ ಬರುತ್ತೆ, ನೀನು ಓದಾಯ್ತಾ ಪುಟ ಅಂತ ಹೇಳ್ತಾಯಿದ್ರು. ಆವಾಗಿಂದ ನಾನು ಓದ್ತಾ ಬರ್ತಾಯಿದ್ದೆ. ಪ್ರತಿ ವರ್ಷವೂ ಹೀಗೆ ಸಿದ್ಧಲಿಂಗೇಶ್ವರನ ಬುಕ್ಕನ್ನು ಪೂಜೆಗೆ ಇಡ್ತಾಯಿದ್ರು, ಓದ್ತಾ ಇದ್ವಿ. ಈ ಥರ ಓದ್ತಾ ಏನಾಯ್ತಪ್ಪ ಅಂದರೆ, ಸಿದ್ಧಲಿಂಗೇಶ್ವರನ ಚರಿತ್ರೆಯಲ್ಲಿ ಸತ್ಯ ಇದೆ, ಸಿದ್ಧಲಿಂಗೇಶ್ವರ ನಮ್ಮನ್ನು ಕಾಪಾಡ್ತಾನೆ ಎಂಬ ಒಂದು ಅಚಲವಾದ ನಂಬಿಕೆ ನನ್ನ ಮನದಲ್ಲಿ ಮೂಡಿತ್ತು. ಆಗ ಅವಾಗಿವಾಗ ಬರಿತಾ ಒಂದು 300ಕ್ಕೂ ಹೆಚ್ಚಿಗೆ ವಚನಗಳನ್ನು ಬರೆದಿದ್ದೀನಿ. ಅದರಲ್ಲಿ 1-2 ನಿಮ್ಗೆ ಹೇಳ್ತೀನಿ, ಓಕೆನಾ? ಮತ್ತು ಸಿದ್ಧಲಿಂಗ ಎನ್ನುವ ಒಂದು ಸಿದ್ಧಲಿಂಗೇಶ್ವರ ಎಂಬ ಈ ಗುರುಗಳು ಬೇರೆ ಯಾರೂ ಅಲ್ಲ, ಈಶ್ವರನ ರೂಪವೇ ಈ ಗುರು ಸಿದ್ಧಲಿಂಗೇಶ್ವರ. ಅದಕ್ಕೋಸ್ಕರ ನಾನು ಶಿವ ಮತ್ತು ಸಿದ್ಧಲಿಂಗೇಶ್ವರ ಇಬ್ಬರು ಒಂದೇ ಎಂದುಕೊಂಡು ನಾನು ವಚನಗಳನ್ನು ಬರೆದಿದ್ದೀನಿ. ಗುರು ಜಂಗಮರ ಪಾದವ ನಿನ್ನ ಪಾದ ಎಂದುಕೊಂಡೆನಯ್ಯ ಶಿವನೇ, ಅಂತಹ ಪಾದವ ಪೂಜಿಸಿ ಅರ್ಚಿಸಿ ನಮಸ್ಕರಿಸಿದೊಡನೆ ನನ್ನ ಮನದಲ್ಲಿ ಆನಂದದ ಬೆಳಕು ಮೂಡುವುದಯ್ಯ. ಅಂತಹ ಪಾದವ ನೆನೆದು ನಾ ಹೇಳುವೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಗುರುಗಳ ಒಂದು ವಚನವು ನಿಮಗೆ ಇಷ್ಟ ಆಗಿದರೆ ಇದನ್ನು ಮತ್ತೆ ಅರ್ಥವಾಗಿ ಹೇಳೋದೇನು ಬೇಡ ಅನಿಸುತ್ತೆ. ಯಾಕೆಂದರೆ ನಾನು ಬರೆದಿರೋದೇ ಕನ್ನಡ ಭಾಷೆ, ನಾನು ಮಾತನಾಡುತ್ತಿರೋದು ಕನ್ನಡ ಭಾಷೆ. ಹಿಂದೆಲ್ಲ ಅಕ್ಕ ಮಹಾದೇವಿಯವರ ಕಾಲದಲ್ಲೆಲ್ಲ ಸಂಸ್ಕೃತ ಭಾಷೆಯಲ್ಲಿ ವಚನಗಳೆಲ್ಲ ಇರ್ತಾಯಿತ್ತು. ಆದರೆ ನಾನು ಕನ್ನಡದಲ್ಲೇ ಬರೆದಿರುವುದರಿಂದ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಇಷ್ಟ ಆಗಿದೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಾನು ಹೇಳಿದ್ನಲ್ವ, ನಿಮ್ಮ ಗುರುಗಳ ಯಾವ ರೀತಿ ಗುರುಗಳು ಇಷ್ಟ ಆಗುತ್ತೆ, ಓಂ ನಮಃ ಶಿವಾಯ ಅಥವಾ ಗುರುವೇ ನಮಃ ಅಥವಾ ಸಿದ್ಧಲಿಂಗಾಯ ಸಿದ್ಧಲಿಂಗೇಶ್ವರ ಅಂತ ಏನಾದರೂ ಬರೀರಿ, ಓಕೆನಾ? ಈ ಥರ ಬರೆಯೋದ್ರ ಮೂಲಕ ನಿಮ್ಮ ಆಶೀರ್ವಾದ ಅಂದರೆ ಸಿದ್ಧಲಿಂಗೇಶ್ವರ ನಿಮ್ಮ ಇಬ್ಬರ ಆಶೀರ್ವಾದ ನನ್ನ ಮೇಲಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.